ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಯುದ್ಧಕ್ಕಿಂತ ಸ್ವಲ್ಪ ಮೊದಲು ಅಂದರೆ 85 ವರ್ಷ ಆದಾಗ ತನ್ನ ತಾಯಿ ಬೇರೆ ಅಂತ ಗೊತ್ತಾಗಿದೆ. ಸರಿ, 85 ವರ್ಷದ ಮುದುಕನಿಗೆ ಗೊತ್ತಾದರೆ ಇವ್ರು ಅಂದ್ಕೊಂಡಿರೋ ಥರ ಅವನೊಂದು ತಾಯಿ ಪ್ರೀತಿ ಇಲ್ಲದೆ ನರಳಿದ. ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ರಾಜರ ಜೊತೆಗೆ ಸ್ನೇಹ ಇರೋನ ಮನೆಯಲ್ಲೇ ಬೆಳೆದ, ರಾಯಲ್ ಗುರುಕುಲದಲ್ಲಿ ಕಲಿತ, ಮುಗಿತಾ ಇದ್ದಾಗೆ ರಾಜ. ಯುಧಿಷ್ಠಿರ ರಾಜನಾಗಿದ್ದು ಯಾವ ಏಜ್ನಲ್ಲಿ? ಈಗ ಇನ್ನು ಯುದ್ಧ ಮುಗಿಸಿ ಇನ್ನೂ ಆಗಿಲ್ಲ. ದುರ್ಯೋಧನ ರಾಜನಾಗದೆ ಸತೋದ ಕೊನೆಗೂ. ಇವನನ್ನು ಯಾರು ಶೋಷಿಸಿದ್ರು, ಯಾರು ತುಳಿದ್ರು ಅಂತ. ಅಂದರೆ ಮಹಾಭಾರತ ಓದ್ದೇನೆ ಕತೆ ಕಟ್ಬಿಟ್ಟಿದ್ದಾರೆ ಇವರು. ಈ ಕಡೆನಲ್ಲಿ ಏನಾಗುತ್ತೆ, ಭೀಮ ಅಲ್ಲಿ ಹೋಗಿ ಸಿಂಹ ಘರ್ಜನೆ ಮಾಡ್ತಾ ಇರ್ತಾನಲ್ಲ, ಅವನನ್ನು ಕರ್ಣ ಎದುರಿಸ್ತಾನೆ. ಈ ಕರ್ಣ ಎದುರಿಸ್ತಾನೆ ಅನ್ನೋದಕ್ಕೆ ಅರ್ಥ ಏನು ಅಂತ ಅಂದರೆ, ಇವನು ಅಲ್ಲಿವರೆಗೆ ಹೋಗಿ ತಲುಪಿದ್ದಾನೆ ಅಂತ ಅರ್ಥ. ಅಂದರೆ ಯುದ್ಧದಲ್ಲೇ ಸೇರ್ಕೊಂಡ ಈಗ ಅಂತ. ಹಾಂ, ಅಂದರೆ ಈಗ ಕರ್ಣ ಇದ್ದಿದ್ದೆಲ್ಲಿ ಅಂದರೆ ಜಯದ್ರಥನ ಸಮೀಪದಲ್ಲಿ. ಎಕ್ಸಾಕ್ಟ್ಲಿ. ಅಂದರೆ ಕೊನೆಯ ಅರ್ಧ ಪದ್ಮವ್ಯೂಹ ಇದೆಯಲ್ಲ, ಅಂದರೆ ಈಗ ಶಕಟವ್ಯೂಹ ಪೂರ್ಣ ಮುಗಿದು ಪದ್ಮವ್ಯೂಹದ ಜಾಗದಲ್ಲಿ, ಅದರ ಮಧ್ಯದ ಕೇಸರದ ಜಾಗದಲ್ಲಿ ಜಯದ್ರಥನ ನಿಲ್ಲಿಸಿದ್ರಲ್ಲ, ಅದರ ಸುತ್ತ ಕಾಯೋದಕ್ಕೆ ಅಂತ ಕರ್ಣ, ಶಲ್ಯ, ಅಶ್ವತ್ಥಾಮ, ಕೃಪರು ನಿಂತಿದ್ರು. ಅಲ್ಲಿ ಈಗ ಭೀಮನನ್ನು ಕರ್ಣ ಎದುರಿಸ್ತಾ ಇದ್ದಾನೆ ಅಂದರೆ ಇವನು ಅಲ್ಲಿವರೆಗೆ ಹೋಗಿ ತಲುಪಿದ್ದಾನೆ ಅಂತ. ಅರ್ಜುನ ಕೂಡ ಅಲ್ಲೇ ಇದ್ದಾನಲ್ವಾ? ಅರ್ಜುನ ಇನ್ನೂ ಮುಂದೆ ಇದ್ದಾನೆ. ಅಂದರೆ ಅವನು ಕರ್ಣನನ್ನು ದಾಟಿ ಮುಂದೆ ಇದ್ದಾನೆ ಅಂತ ಅರ್ಥ. ಕರ್ಣ ಇಲ್ಲಿ ಭೀಮನಿಗೆ ಮೊದಲು ಸಿಕ್ಕಿದ್ದಾನೆ. ಕರ್ಣ ಬಂದು ಅವನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. 20 ಬಾಣ ಬಿಡ್ತಾನೆ ಅವನ ಮೇಲೆ. ಅವನ ಸಾರಥಿಯ ಮೇಲೆ 5 ಬಾಣ ಬಿಡ್ತಾನೆ. ಅದಕ್ಕೆ ಪ್ರತಿಯಾಗಿ ಭೀಮ ನಗ್ತಾ ಅವನ ಮೇಲೆ 64 ಬಾಣಗಳನ್ನು ಬಿಡ್ತಾನೆ. ಹೀಗೆ ಅವರಿಬ್ಬರ ನಡುವೆ ಒಂದು ಜೋರಾದ ಯುದ್ಧ ಆರಂಭ ಆಗುತ್ತೆ. ನಮಗೆ ಇದನ್ನು ಅಂದರೆ ಭೀಮ ಅಂತಂದ ಕೂಡಲೇ ಗದೆ ಅಂತ ಒಂದು ಬಂದುಬಿಟ್ಟಿದೆಯಲ್ಲ, ಹಾಗೇನೂ ಇಲ್ಲ. ಅದು ಅಪರೂಪಕ್ಕೆ ಗದೆ ಯುದ್ಧ ಮಾಡೋದು ಬಿಲ್ಲು ಬಾಣದಿಂದಲೇ ಭೀಮನು. ಮತ್ತು ಅವನು ಅದರಲ್ಲಿ ಬಹಳ ಪರಿಶ್ರಮಿ, ಅರ್ಜುನ ಮಾತ್ರ ಅಂತೇನೂ ಅಲ್ಲ. ಆದರೆ ಎಷ್ಟಂದ್ರೂ ನಮ್ಗೆ ಅವನ ಕೈಲಿ ಬಿಲ್ಲು ಬಾಣ ಕೊಡೋಕ್ಕಾಗಲ್ಲ. ಕರೆಕ್ಟ್. ಬಿಲ್ಲು ಬಾಣ ಕೊಟ್ಟರೆ ಅದು ಅರ್ಜುನ ಅನ್ಕೊಂಡ್ಬಿಡ್ತಾರೆ ಜನ. ಹೌದು. ಯುದ್ಧ ಮುಂದುವರಿತಾ ಇರುವಾಗ ಇಬ್ಬರು ಬಹಳ ಜೋರಾಗಿ ಯುದ್ಧ ಮಾಡ್ತಾರೆ. ಕರ್ಣನ ಬಾಣವನ್ನು ಕತ್ತರಿಸ್ತಾನೆ ಅವನೊಂದು ಹಂತದಲ್ಲಿ. ಯುದ್ಧ ಜೋರಾಗಿ ಮುಂದುವರಿಯುತ್ತೆ ಇಬ್ಬರದ್ದು. ಒಂದು ಹಂತದಲ್ಲಿ ಭೀಮ ಅವನ ಸಾರಥಿ ಮತ್ತು ಕುದುರೆಗಳನ್ನು ಕೊಂದು ಬಿಡುತ್ತಾನೆ, ಕರ್ಣನ ಸಾರಥಿ ಮತ್ತು ಕುದುರೆಗಳನ್ನು. ಹಾಗಾಗಿ ಕರ್ಣ ಆ ರಥದಿಂದ ಹಾರಿ ವೃಷಸೇನನ ರಥ ಏರ್ಕೊಳ್ತಾನೆ. ಮಗ ವೃಷಸೇನನ ಮಗ ಪಕ್ಕದಲ್ಲಿರತ್ತಲ್ಲ, ಅದನ್ನು ಏರ್ಕೊಳ್ತಾನೆ ಅವನು. ಕರ್ಣನನ್ನು ಸೋಲಿಸಿ ಮತ್ತೊಮ್ಮೆ ಸಿಂಹಗರ್ಜನೆ ಮಾಡ್ತಾನೆ ಭೀಮ. ಇದು ಯುಧಿಷ್ಠಿರನಿಗೆ ಬಹಳ ಮತ್ತು ಖುಷಿ ಕೊಡುತ್ತೆ, ಇವನ ಗರ್ಜನೆಗಳು. ಭೀಮನ ಈ ಗರ್ಜನೆಗೆ ಅರ್ಜುನ, ಕೃಷ್ಣರು ಉತ್ತರ ಕೊಡ್ತಾರೆ. ಅರ್ಜುನ ಗಂಡೀವದ ಠಂಕಾರ ಮಾಡ್ತಾನೆ, ಕೃಷ್ಣ ಶಂಖನಾದ ಮಾಡ್ತಾನೆ. ಮತ್ತೆ ಕರ್ಣ ಮತ್ತು ಭೀಮರ ಯುದ್ಧ ಆರಂಭ ಆಗುತ್ತೆ. ಕರ್ಣ ಮತ್ತೆ ಯುದ್ಧ ಆರಂಭ ಮಾಡ್ತಾನೆ. ಆದರೆ ಈ ಯುದ್ಧ ಮಾಡುವಾಗ ಕರ್ಣ ಸ್ವಲ್ಪ ಮೃದುವಾಗಿದ್ದಂತೆ. ಮೃದುಪೂರ್ವಂಚ ರಾಧೇಯೋ ದೃಢಪೂರ್ವಂಚ ಪಾಂಡವ ಅಂತ. ಭೀಮ ಜೋರಾಗಿ ಯುದ್ಧ ಮಾಡ್ತಾ ಇದ್ದ, ಕರ್ಣ ಸ್ವಲ್ಪ ಸಾವಧಾನವಾಗಿ ಯುದ್ಧ ಮಾಡ್ತಾ ಇದ್ದ. ಯಾಕೆ? ಅವನಿಗೆ ತಮ್ಮ ಅಂತ ಇದೆ ಅಲ್ಲ, ಅವನಿಗೆ ಅರ್ಜುನ್ ಮಾತ್ರ ಕೊಲ್ಬೇಕು ಅಂತ ಇದೆ, ಇವು ಬೇರೆಯವ್ರನ್ನ ಇಲ್ಲ ಕೊಲ್ಬಾರ್ದು ಅಂತ. ಮತ್ತು ತಮ್ಮಂದ್ರು ಅಂತ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಕರ್ಣ ಯಾರೂ ಅಲ್ಲ, ಕರ್ಣನಿಗೆ ಇವ್ರು ತಮ್ಮಂದರು. ಸತ್ಯ ಗೊತ್ತಾದಾಗ ಗೊತ್ತಿಲ್ಲದೆ ಇದ್ದಾಗ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಇವ್ರಿಗೆ ಕರ್ಣ ಯಾರು ಅಂದರೆ ಯಾರೂ ಅಲ್ಲ, ಶತ್ರು, ದುರ್ಯೋಧನನ ಮಿತ್ರ. ತಾವು ಓದುವಾಗ ತಮ್ಮದೇ ಬೆಂಚಲ್ಲಿ ಕೂತ್ಕೊಂಡಿದ್ದವನು ಅಷ್ಟೇ, ಅಷ್ಟು ಬಿಟ್ಟು ಅವನೇನೂ ಅಲ್ಲ. ಆದರೆ ಕರ್ಣನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಒಡ ಹುಟ್ಟಿದವರು ಅಂತ. ಮತ್ತು ಅವನಿಗೇನೆಂದರೆ ಕೊಲ್ಲಬಾರದು ಅನ್ನೋದೊಂದು ಇದ್ದೇ ಇದೆಯಲ್ಲ. ನಾಗಚಂದ್ರನ ಕೊಲ್ಲಲ್ಲ ಅಂತ ಅವನೇ ಹೇಳಿದ್ದು. ಕುಂತಿ ಕೇಳಿದ್ದು ಅಂತ ಮುಂದಿನ ಕಥೆಗಳು ಹೋಗಿದೆ, ಅದಲ್ಲ, ನಾವು ನೋಡಿದ್ದೀವಿ ಅದನ್ನು. ಅವನಾಗೆ ಹೇಳಿದ್ದು, ನಿಂಗೆ 5 ಜನ ಒಟ್ಟು ಉಳಿತಾರೆ ಅಂತ, ಅರ್ಜುನ ಅಥವಾ ನಾನು ಸಾಯೋದು, ಉಳಿದ 4 ಜನ ಉಳಿತಾರೆ ಅಂತ. ಹಾಗಾಗಿ ಉಳಿದವ್ರನ್ನ ಕೊಲ್ಲಲ್ಲ ಅನ್ನೋ ಮಾತು ಅವನದ್ದಿತ್ತು. ಕೃಷ್ಣ ಭೇಟಿ ಆಗ್ತಾನಲ್ಲ ಅರ್ಜುನನ, ಸಾರಿ ಕರ್ಣನನ್ನ, ಅವಾಗಲೂ ಅದೇ ಅದೇ ಅಲ್ಲೇ ಅವನಿಗೆ ಗೊತ್ತಾಗೋದಲ್ವ? ಅದಕ್ಕಿಂತ ಮೊದಲೇ ಗೊತ್ತಾಗಿರುತ್ತೆ, ಸೂರ್ಯ ಹೇಳಿರ್ತಾನೆ ಅಂತ ಬರುತ್ತೆ.
ಅವನಿಗೆ ಮೊದಲೇ ಸೂರ್ಯ ಸೂರ್ಯ ಯಾವಾಗ ಹೇಳ್ದ ಅನ್ನೋ ಘಟನೆ ಇಲ್ಲ. ಆದರೆ ಕೃಷ್ಣ ಕುಂತಿ ಬರೋದಕ್ಕಿಂತ ಮೊದಲು ನನಗೆ ಗೊತ್ತಿದೆ, ತಂದೆಯಿಂದ ಗೊತ್ತಾಗಿದೆ ಅನ್ನೋ ಮಾತನ್ನು ಕರ್ಣ ಹೇಳ್ತಾನೆ. ಹಾಗಾಗಿ ಸೂರ್ಯ ಯಾವಾಗಲೂ ಅವನ ಹುಟ್ಟಿನ ಕಥೆ ಎಲ್ಲವನ್ನೂ ಹೇಳಿದಾನೆ ಅಂತ ಅರ್ಥ. ಅವನಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ, ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇಲ್ಲಿ ನೋಡಿದಾಗ 18 ದಿನದ ಯುದ್ಧವನ್ನು ನೋಡಿದಾಗ ಕರ್ಣ ಅಂಥ ಯುದ್ಧ ಮಾಡಿದ್ದೇ ಕಾಣಿಸೋದಿಲ್ಲ ನಮಗೆ. ನಾವು ಯಾವ ಯುದ್ಧವನ್ನು ಬಿಟ್ಟಿಲ್ಲ. ಈಗ 14ನೇ ದಿನಕ್ಕೆ ಬಂದಿದ್ದೀವಿ. ಯಾರು ಇಬ್ಬರು ಯುದ್ಧ ಮಾಡಿದ್ದನ್ನು ಹೇಳದೆ ಏನು ಬಿಟ್ಟಿಲ್ಲ. ಆದರೆ 14 ದಿನದವರೆಗೆ ಬಂದಾಗಲೂ ಕರ್ಣ ಆ ಪ್ರಮಾಣದ ಯುದ್ಧ ಮಾಡಿದ್ದೇನು ಕಾಣಿಸೋದೇ ಇಲ್ಲ ಇಲ್ಲಿ. ಆದರೆ ಮುಂದೆ ಕರ್ಣನನ್ನು ಇಟ್ಟುಕೊಂಡು ಬೆಳೆದ ಕಾವ್ಯಗಳು ಕಥೆಗಳು ಎಲ್ಲ ಏನಿವೆ ಕರ್ಣನನ್ನು ಇದಕ್ಕೆ ನೋಡಿದ್ವು. ಆದರೆ ಇಡೀ ಕರ್ಣನ ಬದುಕಿನಲ್ಲಿ ಅಂತ ತಗೊಂಡ್ರೆ ಅವನು ಅಂಥ ಶೂರ ಅನ್ನೋ ಮಾತು ಎಲ್ಲರೂ ಹೇಳ್ತಾರೆ. ಆದರೆ ಯಾವಾಗ ಗೊತ್ತಾಯಿತು, ಎಲ್ಲಿ ಯುದ್ಧ ಮಾಡ್ದ ಅನ್ನೋದಕ್ಕೇನೂ ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಮೊದಲಿಗೆ ಅವನು ಅರ್ಜುನ ಎದುರಾದರೂ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಯುದ್ಧ ಆಗಲಿಲ್ಲ. ಆಮೇಲೆ ಉತ್ತರ ಗೋಗ್ರಹಣದಲ್ಲಿ ಅವನು ಸೋತ. ಗಂಧರ್ವರನ್ನು ದುರ್ಯೋಧನ ಸೆರೆ ಹಿಡಿದಾಗ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವನಿಗೆ. ಇದಾದ ಮೇಲೆ ಇಲ್ಲಿ ಯುದ್ಧ ಅಂತ ಬಂದಾಗ ಇಲ್ಲೂ ಇಷ್ಟು ದಿನಕ್ಕೆ ಇದು ಕರ್ಣ ಅನ್ನೋ ಥರದ್ದು ಯಾವ ಯುದ್ಧ ಅಂದರೆ ನಾವು ಕರ್ಣ ಅಂತ ಹೊರಗಡೆ ನೋಡ್ತಾ ಇದ್ದೀವಲ್ಲ ಅಂಥದ್ದೊಂದು ಕಾಣಿಸೋದೇ ಇಲ್ಲ. ಹಾಗಂತ ಕರ್ಣ ಮಹಾವೀರ ಅನ್ನೋ ಮಾತು ಎಲ್ಲರೂ ಆಡ್ತಾರೆ. ಅಂದರೆ ಟಾಪ್ 5 ಅಂತೆಲ್ಲ ಬರೋದಾದ್ರೆ ಕರ್ಣನ ಮಾತು. ಈಗ ಕೌರವ ಪಕ್ಷದಲ್ಲಿ ಮೊದಲ 3 ಹೆಸರು ಬರುವಾಗಲೇ ಕರ್ಣನ ಹೆಸರು ಬರುತ್ತೆ. ಭೀಷ್ಮ, ದ್ರೋಣ, ಕರ್ಣ ಅಂತಲೇ ಬರುತ್ತೆ. ಹಾಗಾಗಿ ಅವನು ವೀರ. ಮತ್ತು ಪ್ರಧಾನವಾಗಿ ಯುಧಿಷ್ಠಿರನಿಗೆ ಭಯ ಇದ್ದಿದ್ದು ಕರ್ಣನದ್ದೇ ಭಯ ಇದ್ದಿದ್ದು. ಅವನು ಭೀಷ್ಮ ದ್ರೋಣಾದಿಗಳಿಗಿಂತಲೂ ಯುಧಿಷ್ಠಿರನ ಪ್ರಕಾರ ಕರ್ಣ ಸಮರ್ಥ ಅಂತ ಇತ್ತು. ಹಾಗಾಗಿ ಅವನು ಯುದ್ಧ ಮಾಡಿದ ವಿಧಾನಗಳನ್ನು ಗಮನಿಸಿದರೆ ಅವನಿಗೆ ಗೊತ್ತಿಲ್ಲದೆ ಇದ್ರೂ ಯುದ್ಧದಲ್ಲಿ ಬದಲಾವಣೆ ಆಗ್ತಿತ್ತು ಅಂತ ಅನಿಸೋದಿಲ್ಲ. ಆಮೇಲೆ ಇನ್ನೊಂದು ನನಗನ್ನಿಸ್ತು ಅಂದರೆ ಒಂದು ಇದು ಆದರೆ ಇವ್ರ ಪರ್ಸೆಪ್ಷನ್ ಈಗ ಯುಧಿಷ್ಠಿರ ಕೂಡ ಹಂಗೆ ಅಂದ್ಕೊಂಡಿದ್ದಾನೆ. ಆಮೇಲೆ ಅವ್ನು ವೀರ ಇರಬೇಕು, ಬಟ್ ಅದನ್ನು ಹೊರಗೆ ಹಚ್ಚುವಂಥ ಪ್ರಸಂಗಗಳು ಇಲ್ಲಿ ಕಂಡು ಬಂದಿಲ್ಲ ಭಾಳ. ಅಲ್ಲ, ಅವನಿಗೆ ಸಿಕ್ಕಿಲ್ಲ ಅಂತಲೇ ಅರ್ಥ. ಅಂದರೆ ಅವನು ಎಲ್ಲಿ ಯುದ್ಧ ಮಾಡಬೇಕಾಗಿದೆ, ಈಗ ರಾಜ್ಯ ಸಿಕ್ಬಿಡ್ತು ಅಂಗರಾಜ್ಯ. ಆಮೇಲೆ ಅವನಿಗೆ ಎಲ್ಲೂ ದೊಡ್ಡ ಯುದ್ಧಗಳು ಬಂದಿಲ್ಲ. ಒಂದೆರಡು ಯುದ್ಧದಲ್ಲಿ ಅವನು ಏನೋ ಮಾಡೋಕ್ಕಾಗಿಲ್ಲ. ಅವನಿಗೆ ಪಾಂಡವರ ವಿರುದ್ಧ ಅಂತ ಅವ್ನು ಮಾಡೋಕ್ಕಾಗಲಿಲ್ಲ. ಅದೇ ಉತ್ತರ ಗೋಗ್ರಹಣದಲ್ಲಿ ಮಾಡೋಕ್ಕಾಗಲಿಲ್ಲ. ಗಂಧರ್ವರ ವಿರುದ್ಧ ದುರ್ಯೋಧನ ಸೆರೆ ಹಿಡಿದಾಗಲೂ ಅವನಿಗೆ ಮಾಡೋಕ್ಕಾಗಲಿಲ್ಲ. 2 ಸಂದರ್ಭದಲ್ಲಿ ಅವ್ನು ತೋರಿಸ್ಬೇಕಾಗಿತ್ತು, ತೋರಿಸ್ಲಿಲ್ಲ. ಉಳಿದಂತೆ ಸಣ್ಣ ಪುಟ್ಟ ಯುದ್ಧಗಳು ಮಾಡಿದ ಇದು ಬರುತ್ತೆ. ಯಾವುದೋ ಒಂದು ಸ್ವಯಂವರಕ್ಕೆ ಹೋಗಿ ಯಾರನ್ನೋ ಗೆದ್ಕೊಂಡ್ಬಂದ, ಇನ್ನೆಲ್ಲೋ ಯುದ್ಧದಲ್ಲಿ ಗೆದ್ದ ಅನ್ನೋದೆಲ್ಲ ಬರುತ್ತೆ. ಅದನ್ನು ಹೊರತುಪಡಿಸಿ ಅವನಿಗೆ ಯುದ್ಧದ ಸನ್ನಿವೇಶವೇ ಬರಲಿಲ್ಲ. ಅವನು ಯಾಕೆ ಯುದ್ಧ ಮಾಡಬೇಕು, ಅವನು ಯಾರ ಜೊತೆಗೆ ಯುದ್ಧ ಮಾಡಬೇಕು? ಕರೆಕ್ಟ್. ಅವನಿಗೆ ಚಕ್ರವರ್ತಿ ಆಗಬೇಕು ಅನ್ನೋ ಥರದ್ದೇನು ಆಸಕ್ತಿ ಇರಲಿಲ್ಲ ಅವನಿಗೆ. ಅವನು ದುರ್ಯೋಧನನನ್ನು ಚಕ್ರವರ್ತಿ ಜಾಗದಲ್ಲಿ ನೋಡ್ಕೊಂಡು ಸುಮ್ಮನೆ ಇದ್ದವನು ಅಷ್ಟೇ. ಅವನು ಅಲ್ಪತೃಪ್ತ. ಅದರಲ್ಲೇನು ಅವನಿಗೆ ಆ ಥರದ ಮಹತ್ವಾಕಾಂಕ್ಷೆಯೂ ಕಾಣಿಸೋದಿಲ್ಲ ಕರ್ಣನಿಗೆ. ಕರೆಕ್ಟ್. ನನಗೆ ಇನ್ನೊಂದು ಅನಿಸುತ್ತೆ ಅಂದರೆ ಈಗ ಯುಧಿಷ್ಠಿರ ಮತ್ತು ಇವರೆಲ್ಲ ಅವನು ಅತಿರಥ ಮಹಾರಥ 3 ಜನರಲ್ಲಿ ಒಬ್ಬ ಅಂತ ಹೇಳಿರೋ ಜೊತೆಗೆ ನಮ್ಮ ಜನಸಾಮಾನ್ಯರಲ್ಲಿ ಕರ್ಣ ಒಬ್ಬ ಮಹಾವೀರ ಅಂತ ಅನಿಸೋಕ್ಕೆ ಒಂದು ಕಾರಣ ನನಗನ್ಸೋದು ಅವನ ಬಗ್ಗೆ ಇರುವಂಥ ಒಂದು ಅನುಕಂಪ, ಒಂದು ಸಹಾನುಭೂತಿ. ಅವನು ತಾಯಿ ಅವನಿಗೆ ಚಿಕ್ಕನಿಂದ ತ್ಯಜಿಸಿರೋದು, ಅವನು ಯಾರ್ದೋ ಮನೇಲಿ ಬೆಳೆದಿರೋದು, ಅವನಿಗೆ ಪಾಂಡವರೇ ತಮ್ಮ ಆಗಿದ್ರು ಕೂಡ ಹೇಳೋಕ್ಕಾಗದೇ ಇರುವಂಥದ್ದು, ಅವನು ಚಕ್ರವರ್ತಿ, ಈ ಥರದೊಂದಷ್ಟು ಇದೆಯಲ್ಲ. ಈ ಒಂದು ಇದು ಬಹುಶಃ ಅವನ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಕ್ರಿಯೇಟ್ ಮಾಡಿದೆ ಅಂತ. ಖಂಡಿತವಾಗಿ ಹೌದು. ಅದೇನೆ ಅನುಕಂಪವೇ ಅವನ ಮೇಲೆ ಕೆಲಸ ಮಾಡಿದೆ. ಆದರೆ ಮೂಲ ಮಹಾಭಾರತದಲ್ಲಿ ಆ ತರಹದ ಇದಿಲ್ಲ. ನಾವು ನೋಡ್ಕೊಂಬಂದ್ವಲ್ಲ, ವಾಸ್ತವವಾಗಿ ಏನು ಅಂತ ಅಂದರೆ ಎಲ್ಲರಿಗಿಂತ ಅದೃಷ್ಟವಂತ ಕರ್ಣ. ಇವರು ನತದೃಷ್ಟ ಅಂತ ಹೇಳ್ತಾರೆ ಕಥೆನ ಮುಂದಿನವರು. ಅವನು ಹುಟ್ಟಿದಾಗ ಕುಂತಿ ತ್ಯಜಿಸಿದ್ಲು. ಕುಂತಿ ತ್ಯಜಿಸಿದ್ದು ಗೊತ್ತಾಯ್ತಾ ಅವನಿಗೆ? ಗೊತ್ತಾಗೋ ಏಜ್ ಅಲ್ಲ. ಹೊರಗಡೆ ಕಥೆಯಲ್ಲಿ ಏನು ಅಂದರೆ ಅವನನ್ನು ಸುಮ್ಮನೆ ತೇಲಿ ಬಿಟ್ಲು ಅಂತ. ಆದರೆ ಮೂಲ ಕಥೆಯಲ್ಲಿ ಹಾಗೆ ತೇಲಿ ಬಿಡಲಿಲ್ಲ. ಅವನನ್ನು ತುಂಬ ರಕ್ಷಣಾತ್ಮಕವಾಗಿ ಪೆಟ್ಟಿಗೆಯಲ್ಲಿ ತೇಲಿ ಬಿಟ್ಟು ಪಕ್ಕದಲ್ಲಿ ಅವಳು ದೂತರನ್ನು ಕಳಿಸ್ತಾಳೆ, ಸೈನಿಕರನ್ನು ಕಳಿಸ್ತಾರೆ. ಅವರು ಅದು ಎಲ್ಲಿ ಹೋಯ್ತೋ ಅದರ ಜೊತೆಗೆ ಸೈನಿಕರು ಹೋಗ್ತಾರೆ. ಹಾಗಾಗಿ ಮಗು ಮುಳುಗಿ ಸತ್ತು ಹೋಯ್ತು ಅನ್ನೋ ತರಹದ ವಾತಾವರಣ ಅಲ್ಲೂ ಇಲ್ಲ. ಅದು ಹೋಗಿ ಅಧಿರಥನಿಗೆ ಸಿಕ್ತು. ಅವನು ಮನೆಗೆ ತಗೊಂಡೋಗಿದ್ದನ್ನು ನೋಡಿದ ಮೇಲೆ ಅವ್ರು ಹೋಗಿ ಕುಂತಿಗೆ ಸುದ್ದಿ ಕೊಟ್ಟರು. ಅಧಿರಥನ ಮನೆಗೆ ಬರುವಾಗ ಅವನು ಯಾರು ಅಂತ ಗೊತ್ತಿಲ್ಲ. ಅಂದರೆ ಸಣ್ಣ ಮಗು. ಅಧಿರಥ ಮತ್ತು ರಾಧೆ ಸುತ್ತ ಇದ್ದವರು ಒಂದೇ ಒಂದು ದಿನವೂ ನಾವು ಸಾಕಿದ ಮಗು ಅಂತ ಹೇಳಿಲ್ಲ. ಅವನಿಗೆ ಅದು ಗೊತ್ತಾಗೋದು ಯಾವಾಗ? ಸೂರ್ಯ ಹೇಳುವಾಗ. ಕರ್ಣನಿಗೆ ಎಷ್ಟು ವರ್ಷ? ನನ್ನ ಪ್ರಕಾರ 80 ವರ್ಷ.
ಹೌದಾ? ಈ ಯುದ್ಧಕ್ಕಿಂತ ಮೊದಲು ಹೇಳೋದು. ಓಕೆ ಓಕೆ. ಯುದ್ಧದ ಹೊತ್ತಿನಲ್ಲಿ ಕರ್ಣನ ಮಕ್ಕಳು ಯುದ್ಧ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು. ಕರ್ಣನ ಮೊಮ್ಮಕ್ಕಳು ಸುದ್ದಿ ಇದೆ. ಯುದ್ಧಕ್ಕಿಂತ ಸ್ವಲ್ಪ ಮೊದಲು ಅಂದರೆ 85 ವರ್ಷ ಆದಾಗ ತನ್ನ ತಾಯಿ ಬೇರೆ ಅಂತ ಗೊತ್ತಾಗಿದೆ. ಸರಿ, 85 ವರ್ಷದ ಮುದುಕನಿಗೆ ಗೊತ್ತಾದರೆ ಇವ್ರು ಅಂದ್ಕೊಂಡಿರೋ ಥರ ಅವನೊಂದು ತಾಯಿ ಪ್ರೀತಿ ಇಲ್ಲದೆ ನರಳಿದ ಆ ವಿಷಯವೇ ಇಲ್ಲ. ಅವನ ತಲೆಯಲ್ಲಿ ಏನಿದೆ, ತಾನು ಅಧಿರಥ ರಾಧೆಯರ ಮಗ. ಇವ್ರು ಅಂದ್ಕೊಂಡಿದ್ದಾರೆ ಅಧಿರಥ ಅಂದರೆ ಯಾರೋ ಬಡವ, ಎಲ್ಲೋ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅಂತ. ಅಲ್ಲ, ಅಧಿರಥ ಬಹಳ ದೊಡ್ಡ ಶ್ರೀಮಂತ. ಅವನು ಅಂಗದೇಶದವನು. ಅವನು ಇವನ ಧೃತರಾಷ್ಟ್ರನ ಗೆಳೆಯ ಅಂತಿದೆಯೇ ಹೊರತು ಧೃತರಾಷ್ಟ್ರನ ಸೂತ ಅಂತಿಲ್ಲ. ಅವನು ಸೂತ ವೃತ್ತಿ ಮಾಡ್ತಿದ್ದ ಅಂತ ಉಲ್ಲೇಖ ಇಲ್ಲ, ಸೂತ ಜಾತಿ ಅಂತಿದೆ ಅವನಿಗೆ. ಆದರೆ ಸೂತ ಜಾತಿಯವ, ಅಂಗದೇಶದವ, ಧೃತರಾಷ್ಟ್ರನಿಗೆ ಗೆಳೆಯ. ನಿಮಗೆ ಒಬ್ಬ ಆ ಇದರವನು ಒಬ್ಬ ಸಾಮ್ರಾಟನಿಗೆ ಗೆಳೆಯ ಆಗಬೇಕು ಅಂದರೆ ಅವನು ಸಾಮಾನ್ಯ ಮನುಷ್ಯನ, ಅವನು ಹೆಂಗೆ ಸಾಧ್ಯ? ಅವನು ಬಹಳ ದೊಡ್ಡ ಮನುಷ್ಯನೇ ಅಧಿರಥ. ಅದಾದ ಮೇಲೆ ವಿದ್ಯಾಭ್ಯಾಸ. ಇವ್ರು ಅಂದ್ಕೊಂಡಿದ್ದಾರೆ ದ್ರೋಣರು ಅವನಿಗೆ ವಿದ್ಯೆ ಕೊಡಲಿಲ್ಲ ಅಂತ ಕತೆ ಕಟ್ಟಿದ್ದಾರೆ. ಆದರೆ ಅವನು ಕಲ್ತಿದ್ದಿಲ್ಲೇ ದ್ರೋಣರಲ್ಲೇ. ಇಷ್ಟು ವಿದ್ಯೆಯನ್ನು ದ್ರೋಣರೇ ಕಲಿಸಿದ್ದವನಿಗೆ. ಹಾಗಾಗಿ ಅವನಿಗೆ ವಿದ್ಯೆಯಲ್ಲಿ ಸಮಸ್ಯೆ ಆಯಿತಾ ಅಂದರೆ ಇಲ್ಲ. ಎಲ್ಲಿ ಕಲ್ತ ಅವನು ಅಂದರೆ ರಾಯಲ್ ಗುರುಕುಲದಲ್ಲಿ ಕಲ್ತವನು, ರಾಯಲ್ ಸ್ಕೂಲಲ್ಲಿ ಕಲ್ತವನು, ಮಾಮೂಲಿ ಸ್ಕೂಲಲ್ಲೂ ಅಲ್ಲ. ಒಬ್ಬ ಸಾಮಾನ್ಯ ಸೂತನ ಮಗನಾಗಿದ್ದ ಅಂತ ಅಂದುಕೊಂಡ್ರು. ಕಲ್ತಿದ್ದಲ್ಲಿ ರಾಜ ಮಹಾರಾಜರ ಮಕ್ಕಳು ಕಲಿತ ಜಾಗದಲ್ಲಿ. ದ್ರೋಣರ ಗುರುಕುಲದಲ್ಲಿ ಕಲ್ತವರೆಲ್ಲ ಯಾರು ಅಂದರೆ ಅಷ್ಟೂ ರಾಜಕುಮಾರರು. ಎಲ್ಲ ರಾಜಕುಮಾರರು ಕಲ್ತಿದ್ದಾರೆ. ಅಲ್ಲಿ ಯಾದವರು ಬಂದಿದ್ದಾರೆ, ಅಲ್ಲಿ ಪಾಂಚಾಲರು ಬಂದಿದ್ದಾರೆ, ಜಯದ್ರಥನೂ ಅಲ್ಲೇ ಕಲ್ತಿದ್ದಾನೆ. ಆ ಕಾಲದ ಆಲ್ಮೋಸ್ಟ್ ಆಲ್ ರಾಜ ಮಕ್ಕಳೆಲ್ಲ ಅಲ್ಲಿ ಕಲ್ತಿದ್ದಾರೆ. ರಾಜರ ಮಕ್ಕಳು ಅಲ್ಲದೆ ಇದ್ದವನು ಕಲ್ತಿದ್ದು ಕರ್ಣ ಮಾತ್ರ. ಅಂದರೆ ಜಗತ್ತಿನ ಎಲ್ಲ ರಾಜಕುಮಾರರ ಜೊತೆಗೆ ಶಿಕ್ಷಣ ಸಿಕ್ಕಿದೆ ಅವನಿಗೆ. ಕರ್ಣ ಅಂದ್ರೆ ಇವನು ಕೂಡ ರಾಜನ ಮಗನ ಥರದೇ ಒಂದು ಸ್ಟೇಟಸ್ ಇತ್ತು ಅಂತ. ಸ್ಟೇಟಸ್ ಇತ್ತು. ಮುಗಿತಾ ಇದ್ದ ಹಾಗೆ ಅವತ್ತು ವಿದ್ಯಾ ಪ್ರದರ್ಶನ ಇನ್ನೂ ಮುಗಿದಿದೆ. ಆವಾಗ ಯುಧಿಷ್ಠಿರ ರಾಜ ಅಲ್ಲ, ದುರ್ಯೋಧನ ರಾಜ ಅಲ್ಲ. ಅಲ್ಲಿ ಅರ್ಜುನ ಜೊತೆಗೆ ದ್ವಂದ್ವ ಯುದ್ಧ ಮಾಡ್ತೀನಿ ಅಂತ ಹೊರಟ. ದ್ವಂದ್ವ ಯುದ್ಧ ಮಾಡುವಾಗ ರಾಜರ ಜೊತೆಗೆ ಮಾತ್ರ ಮಾಡ್ಬೋದು, ನೀನು ಪ್ರಜೆ ಅಂತ ಮಾತು ಬಂತು. ನಿನ್ನ ಜೊತೆ ದ್ವಂದ್ವ ಯುದ್ಧ ಮಾಡೋಕ್ಕಾಗಲ್ಲ ಅಂತ ದುರ್ಯೋಧನ ಹೇಳಿದಾಗ, ಏನು ಯಾಕೆ ದ್ವಂದ್ವ ಯುದ್ಧ ಆಗಲ್ಲ? ಅವನು ರಾಜ ಅಲ್ಲ ಅಂತಲ್ವಾ? ಅಂಗರಾಜ್ಯಕ್ಕೆ ಅವನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ಪಟ್ಟ ಕಟ್ಬಿಟ್ಟ. ಹೇಳೋದಲ್ಲ, ಅಲ್ಲಿಯೇ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಸರ್, ಇನ್ನೂ ಯುಧಿಷ್ಠಿರ ರಾಜನೇ ಆಗಲಿಲ್ಲ, ರಾಜಕುಮಾರ. ಇನ್ನೂ ದುರ್ಯೋಧನ ರಾಜನಾಗಲಿಲ್ಲ. ರಾಜನಾಗಿದ್ಯಾರು? ಕರ್ಣ. ಇವನನ್ನು ಯಾರು ಶೋಷಿಸಿದ್ರು, ಯಾರು ತುಳಿದ್ರು ಅಂತ. ಅಂದರೆ ಮಹಾಭಾರತ ಓದ್ದೇನೆ ಕತೆ ಕಟ್ಬಿಟ್ಟಿದ್ದಾರೆ ಇವರು. ಅಂದರೆ ನಾನು ಹೇಳ್ತಾ ಇರೋದು ಇದಕ್ಕೆ, ಇವನಂತ ಅದೃಷ್ಟಶಾಲಿ ಯಾರು? ಆಗಲೂ ಕುಂತಿ ಮಗ ತಾನು ಅಂತ ಗೊತ್ತಿಲ್ಲ. ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ರಾಜರ ಜೊತೆಗೆ ಸ್ನೇಹ ಇರೋನ ಮನೆಯಲ್ಲೇ ಬೆಳೆದ, ರಾಯಲ್ ಗುರುಕುಲದಲ್ಲಿ ಕಲಿತ, ಮುಗಿತಾ ಇದ್ದಾಗೆ ರಾಜ. ಯುಧಿಷ್ಠಿರ ರಾಜನಾಗಿದ್ದು ಯಾವ ಏಜ್ನಲ್ಲಿ? ಈಗ ಯುದ್ಧ ಮುಗಿಸಿ ಇನ್ನೂ ಆಗಿಲ್ಲ. ದುರ್ಯೋಧನ ರಾಜನಾಗದೇ ಸತ್ತೋದ ಕೊನೆಗೂ. ಅವ ಯಾವಾಗ ಸಿಂಹಾಸನ ಏರಿದ್ದ ಅಲ್ವಾ? ಆದರೆ ಇವನು ರಾಜನಾಗೇ ಬದುಕಿದ್ದು, ಅಂಗರಾಜ್ಯದ ರಾಜನಾಗಿಯೇ ಬದುಕಿದ್ದವನು. ಅವನಿಗೆ ಯಾವ ಸಮಸ್ಯೆಗಳು ಕಾಡಲೇ ಇಲ್ಲ. ಕರ್ಣನಿಗೆ ಇವರು ಹೇಳೋರ ಥರ ಯಾವ ಇದು ಕಾಡಲಿಲ್ಲ. ಆಮೇಲೆ ಗೊತ್ತಾಗುವಾಗ ಅವನು ಅಪರವಯಸ್ಕ. ಅಪರ ವಯಸ್ಸಿನಲ್ಲಿ ಅದು ಗೊತ್ತಾದರೂ ಗೊತ್ತಾಗದೇ ಇದ್ರೂ ಯಾವ ಸಮಸ್ಯೆಗಳು ಅವನಿಗೇನು ಇಲ್ಲ. ಹಾಗಾಗಿ ಬಹಳ ಸುಖವಾಗಿ ಸಂತೋಷವಾಗಿ ಕಳೆದಿದ್ದಾನೆ. ಅವನಿಗೆ ಯಾವ ಗೊಂದಲವೂ ಇಲ್ಲ. ಅವನು ಪಕ್ಕ ಇದ್ದ ಮೊದಲಿಂದ. ತನಗೆ ಅಂಗರಾಜ್ಯದ ಪಟ್ಟಗಟ್ಟಿದ್ದ ದುರ್ಯೋಧನ ಅಂತ ಆದ ಕೂಡಲೇ ಅವನಿಗೆ ದುರ್ಯೋಧನನ ಬಗ್ಗೆ ಒಂದು ಕೃತಜ್ಞತೆ ಬಂತು, ನಿಷ್ಠೆ. ನಾನು ಏನೇ ಮಾಡಿದರೂ ಈ ದುರ್ಯೋಧನನಿಗಾಗಿ ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡ. ಅದಕ್ಕೆ ಕಮಿಟೆಡ್ಡಾಗಿ ಕೂತ್ಕೊಂಡ ಅವನಷ್ಟೇ. ಹಾಗಾಗಿ ಯಾವ ಸಮಸ್ಯೆಗಳು, ಯಾವ ತೊಂದರೆಗಳು ಅವನಿಗೆ ಬರಲೇ ಇಲ್ಲ. ಅವನ ಸಂಸಾರ ಬೆಳೀತು, ಮದುವೆ ಆಯಿತು, ಮಕ್ಕಳಾದರು. ಅವನಿಗೆ ತಮ್ಮಂದಿರಿದ್ದರು ಅಂದರೆ ಅಧಿರಥ ರಾಧೆಯರಿಗೆ ಇವನು ಬರುವ ಮಕ್ಕಳಿರಲಿಲ್ಲ. ಆಮೇಲೆ ಮಕ್ಕಳು ಹುಟ್ಟಿದ್ರು. ಒಂದು ತುಂಬ ಸಂಸಾರದ ಕತೆ ಒಂದು. ಅವ್ನು ಬಹಳ ತಮ್ಮಂದಿರೆಲ್ಲ ಇದ್ದಾರೆ ಅವನಿಗೆ, ಸಾಕಷ್ಟು ಮಕ್ಕಳಿದ್ದಾರೆ. ಹಾಗಾಗಿ ಬಹಳ ಸುಖವಾಗಿ ಇವರು ಕಾಡಿಗೆ ಹೋದರು, ಇವರು ಹೆಂಡತಿ ಸೀರೆ ಸೆಳೆಯುವ ಪ್ರಯತ್ನ ನಡೀತು ಅನ್ನೋದೆಲ್ಲ ಇವರು ತಲೆಬಿಸಿ. ಆ ದುರ್ಯೋಧನನಿಗೆ ಇವ್ರು ಬಂದು ತನ್ನ ರಾಜ್ಯ ಕಿತ್ಕೊಂಡ್ಬಿಡ್ತಾರೆ ಅಂತ ಅವ್ನಿಗೆ ನಿರಂತರ ಸಮಸ್ಯೆ. ಯಾವ ಸಮಸ್ಯೆನೂ ಇಲ್ಲದೆ ಇದ್ದವನು ಯಾರು ಅಂದ್ರೆ ಕರ್ಣ. ಅವನಿಗೆ ಯಾವುದೂ ಇಲ್ಲ ಸರ್. ವೈಯಕ್ತಿಕ ಬದುಕಿನಲ್ಲಿ ಸಮಸ್ಯೆ ಇಲ್ಲ, ಮಾನಸಿಕ ಕ್ಲೇಶ ಇಲ್ಲ, ಸಾಮಾಜಿಕ ಗಣ್ಯಮಾನ್ಯ ಸ್ಥಾನಕ್ಕೆ ಯಾವ ಇದೂ ಇಲ್ಲ, ಅವನಿಗೆ ಶತ್ರುಗಳು ಅಂತಲೇ ಇಲ್ಲ. ಅವನೇ ಪಾಂಡವರನ್ನು ದುರ್ಯೋಧನನ ಶತ್ರುಗಳಾಗಿದ್ದಕ್ಕಾಗಿ ಶತ್ರುಗಳು ಅಂತ ಮಾಡ್ಕೊಂಡಿದ್ದಾನೆ. ಬಿಟ್ಟರೆ ಕರ್ಣನಿಗೆ ಯಾರು ಶತ್ರುಗಳಿದ್ದಾರೆ? ಯಾರೂ ಇಲ್ಲ. ಇಷ್ಟಾಗಿ ದೊಡ್ಡ ಅನುಷ್ಠಾನಿಕ,
ತಪಸ್ವಿ, ದಾನಶೀಲ. ಸೂರ್ಯ ಅವನಿಗೆ ಸಂಪೂರ್ಣ ಕೃಪೆ ತೋರಿದ್ದ, ತಂದೆ ಅಂತ ಮಾತ್ರ ಅಲ್ಲ, ಸೂರ್ಯೋಪಾಸಕ. ಅವನು ಅದರಲ್ಲಿ ಮೈಮರಿತಿದ್ದ. ಬೆಳಗ್ಗೆ ಹೋಗಿ ನಿಂತರೆ ಮಧ್ಯಾಹ್ನ ಬೆನ್ನು ಸುಡಬೇಕು ಸೂರ್ಯನ ಬಿಸಿಲು, ಅಷ್ಟೊತ್ತು ಕುಳಿತುಕೊಂಡು ಜಪ ತಪ ಮಾಡ್ತಾ ಇದ್ದ ಅವನು. ಅಂದರೆ ಮೈ ಮರೆತು ಆ ಥರ ಅದರಲ್ಲಿ ಮುಳುಗೋದಕ್ಕೂ ಬರ್ತಾ ಇತ್ತು ಅವನಿಗೆ. ಹಾಗಾಗಿ ಅವನು ಎಲ್ಲ ತರಹದ ಸುಖವನ್ನು ಪಟ್ಟು ಬಹಳ ಸುಖವಾಗಿ ಬದುಕಿದವನು ಯಾರು ಇಷ್ಟೂ ಜನರ ನಡುವೆ ಅಂದರೆ ಕರ್ಣ. ಓಕೆ. ಹಾಗಾಗಿ ಈ ಕರ್ಣ ಅಂದರೆ ವ್ಯಾಸರ ಕರ್ಣ ಬೇರೆ, ಮುಂದಿನವ್ರ ಕರ್ಣ ಬೇರೆ. ಆದರೆ ನೀವು ಹೇಳಿದ ಹಾಗೇ ಜನ ಯಾಕೆ ಅವನ ಬಗ್ಗೆ ಅಷ್ಟು ಮಾತಾಡ್ತಾ ಹೋದರು ಅಂದರೆ ಅವರು ಬೇರೆ ಕರ್ಣನ ಕಂಡರು. ಕರ್ಣನಿಗೆ ಹೀಗೆಲ್ಲ ಆಗಿರಬೇಕು ಅಂತ ಅಂದ್ಕೊಂಡಾಗ ಅನುಕಂಪ ಬಂತು ಅವರಿಗೆ. ಇಂದಿನ ಮಹಾಭಾರತವನ್ನು ಮುಗಿಸ್ತಾ ಇದ್ದೀವಿ, ಅಂದರೆ ಇಂದಿನ ಮಹಾಭಾರತದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ. ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಅಂದರೆ ಮಹಾಭಾರತವನ್ನು ನೋಡೋ ವಿಧಾನ. ನಾವು ಅಂದರೆ ಪಬ್ಲಿಕ್ ಪರ್ಸೆಪ್ಷನಲ್ಲಿ ನಮ್ಮ ಮನಸ್ಸೊಳಗಡೆ ಇರುವಂಥ ಮಹಾಭಾರತ ಒಂದಾದರೆ, ನಿಜಕ್ಕೂ ವ್ಯಾಸರು ಬರೆದಿರುವಂಥ ಮಹಾಭಾರತ ಇನ್ನೊಂದು ಥರ ಇದೆ. ಸೊ ಅದನ್ನು ಇಂಟಿಗ್ರಿಟಿ, ಅದರ ಸೂಕ್ಷ್ಮಾಂಶಗಳ ಜೊತೆಗೆ ನಮಗೆ ಸಂಪತ್ ಸರ್ ಹೇಳ್ತಾ ಇದ್ದಾರೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.